ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಉದ್ಘಾಟಿಸಿದ ಶಾಸಕ. ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ ಸ್ಥಳೀಯರು ಸಂತಸ. ಗುಬ್ಬಿ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಶಾಸಕ ಎಂಟಿ ಕೃಷ್ಣಪ್ಪ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು 15ನೇ ಹಣಕಾಸು ಯೋಜನೆಯಡಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ನಿರ್ಮಾಣ ಮಾಡಲಾಗಿದೆ. ನನ್ನ ಕ್ಷೇತ್ರದ 10 ಗ್ರಾಮಗಳ ಜನರ ಮನವಿಗೆ ಸ್ಪಂದಿಸಿ 10 ಗ್ರಾಮ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳೀಯರ ಕುಡಿಯುವ ನೀರಿನ ಬವಣೆಯನ್ನ ನೀಗಿಸಿರುವುದು ಸಂತಸ ತಂದಿದೆ. ಇನ್ನು ಈ ವೇಳೆ ಮಾತನಾಡಿದ ಮಾಜಿ ಸದಸ್ಯ ಹಾಗೂ ಕೆಡಿಪಿ ಸದಸ್ಯ ಮೊಹಮ್ಮದ್ ಯೂಸುಫ್ ಕೊಟ್ಟ ಮಾತಿನಂತೆ ಕೇವಲ 10 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 2 ಕೋಟಿ ಅನುದಾನ ತಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಂದಾಗಿರುವುದು ನಮಗೆಲ್ಲ ಸಂತಸ ತಂದಿದೆ ಎಂದು ಶಾಸಕರ ಕೆಲಸಕ್ಕೆ ಮೆಚ್ಚುಗೆಯನ್ನ ತಿಳಿಸಿದರು. ಗ್ರಾಮದ ಏನು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾವು ಗ್ರಾಮ ಪಂಚಾಯತಿ ವತಿಯಿಂದ ಅಂದರೆ 15ನೇ ಹಣಕಾಸಿನ ಯೋಜನೆಯಡಿ ನಾವು ನಿರ್ಮಾಣ ಮಾಡಲಿಕ್ಕೆ ಅಂತ ನಮ್ಮ ಸಹ ಸದಸ್ಯರುಗಳು ಉಪಾಧ್ಯಕ್ಷರು ಅಧ್ಯಕ್ಷರು ಕುರಿತು ಚರ್ಚೆ ಮಾಡಿದಾಗ ಈ ಕೇಗಳಿ ಗ್ರಾಮಸ್ಥರು ಒಂದು ಮನವಿಯನ್ನು ಕೊಟ್ಟರು. ನಾವು ಅಧ್ಯಕ್ಷರು ಜುಲೇಖಾ ಬೇವರು ಯೂಸುಫ್ ಅಧ್ಯಕ್ಷರಾದಾಗ ಒಂದು ಮನವಿಯನ್ನು ಕೊಟ್ಟರು. ನಮ್ಮಲ್ಲಿ ಒಂದು ಕಟ್ಟಡ ಆಲ್ರೆಡಿ ಇದೆ, ಮುದನ್ಮಗೌಡರ ಕಾಲದಲ್ಲಿ ನಿರ್ಮಾಣ ಆಗಿತ್ತು. ಅದು ತದನಂತರ ಅನುದಾನದಲ್ಲಿ ಅದು ಆಗಿನೇ ಇದೆ. ಅದಕ್ಕೆ ನೀವು ಗ್ರಾಮ ಪಂಚಾಯತಿಯಿಂದ ಬರ್ತಕ್ಕಂಥ ಅನುದಾನದಲ್ಲಿ ತಾವು ತಮ್ಮ ಅಧ್ಯಕ್ಷ ಅವರಿಗೆ ಈ ಒಂದು ಶುದ್ಧ ಘಟಕವನ್ನು ಕುಡಿಯ ನೀರಿನ ವ್ಯವಸ್ಥೆಯನ್ನು ಸುಮಾರು ಒಂದು 10 ಹಳ್ಳಿಗೆ ಅನುಕೂಲ ಆಗಿ ಮಾಡಿಕೊಡ್ಬೇಕು ಅಂತ ಮನವಿ ಕೇಳ್ತಾನೆ. ಆಗ ಇದೇ ಸ್ಥಳೀಯ ಕೇಕಳ್ಳಿ ಗ್ರಾಮದ 4 ಜನ ಸದಸ್ಯರು ಮತ್ತು ನಮ್ಮ ತಾಲೂಕು ಪಂಚಾಯತಿ ಎಲ್ಲ ಸದಸ್ಯರು ಉಪಾಧ್ಯಕ್ಷರು ಅಧ್ಯಕ್ಷರು ನಾವು ಕೂತು ಚರ್ಚೆ ಮಾಡಿ 15ನೇ ಹಣಕಾಸು 2024-25 ಅದರಲ್ಲಿ 3 ಲಕ್ಷ ಮೊದಲ ಹಂತದಲ್ಲಿ ಇದಕ್ಕೆ ಅನುದಾನವನ್ನು ಹಾಕಿ ಕಾರ್ಯಕ್ರಮ ಮಾಡಿದ್ರು. ತದನಂತರ ಯಂತ್ರೋಪಕರಣಕ್ಕೆ ಒಂದು 6 ಲಕ್ಷ ಬೇಕಾಯಿತು. ಅದನ್ನು ನಾವು ಕೈಗಡವಾಗಿ ವೈಯಕ್ತಿಕವಾಗಿ ಹಾಕಿಕೊಂಡು ಇವತ್ತು ಒಂದು ಕಾರ್ಯಕ್ರಮವನ್ನು ನಮ್ಮ ಸುತ್ತ ಕೇಕಳ್ಳಿ ಗ್ರಾಮ ಅಕ್ಕಪಕ್ಕ ಏನಾದರೂ ಅವರು ಸುಮಾರು 10 ಹಳ್ಳಿ ಬರ್ತಾರೆ. 10 ಹಳ್ಳಿಗಳ ಅನುಕೂಲ ಆಗುವ ಉದ್ದೇಶಕ್ಕೆ ಇವತ್ತು ಕುಡಿಯ ನೀರಿನ ಕಾರ್ಯಕ್ರಮವನ್ನು ಇವತ್ತು ಪೂರ್ಣಗೊಳಿಸಿದೆ. ಅಧ್ಯಕ್ಷರು ಉಪಾಧ್ಯಕ್ಷರು ಮಾನ್ಯ ಶಾಸಕರು ಎಲ್ಲ ಸದಸ್ಯರು ಸೇರಿ ಇವತ್ತು ಕುಡಿಯ ನೀರಿನ ವಿಚಾರದಲ್ಲಿ ತುಂಬ ನಮಗೆ ಸಂತೋಷ ಆಗ್ತದೆ. ಯಾಕಂದರೆ ಕೊಟ್ಟ ಮಾತನ್ನು ಕೇಕಳ್ಳಿ ಗ್ರಾಮದ ಜನತೆಗೆ ನಾವು ಉಳಿಸ್ಕೊಂಡಿದ್ದೀವಿ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.